ನಮಸ್ಕಾರ ರೀ ಎಲ್ರಿಗೂ. ನಮ್ಮ ಮನೆಯ ಸುತ್ತಮುತ್ತಲಿನ ಜಾಗ ಎಷ್ಟೊಂದು ಐತೆ ನೋಡ್ರಿ. ನಮ್ಮ ಸುತ್ತಮುತ್ತಲ ವಾತಾವರಣ ಎಷ್ಟು ಮಸ್ತ್ ಐತೆ ನೋಡ್ರಿ. ಎಷ್ಟು ಹಾಕೊಂಡ ಜಾಗ ಐತಿ ನಮ್ದು. ಗೋರ್ಮೆಂಟ್ನವರು ಮನೆ ಹಾಕಿಸಿ ಕೊಟ್ಟಿದ್ದು ನೀರಾವಳಿ ಮನೆ ಬೆಣ್ಣೆ ಹಳ್ಳಕ್ಕೆ ಮನೆಗಳು ಮನೆಗೆ ಯಾವ ಅನ್ನೋದಕ್ಕೆ ಎಷ್ಟು ಹಾಕೊಂಡ ಜಾಗ ಕೊಟ್ಟಾರ ನೋಡ್ರಿ. ಪುಣ್ಯನ ಮಾಡೇವಿ ನಾವು ಇಷ್ಟು ಜಾಗ ಪಡ್ಯಾಕ. ಹೊಲ ಹಿಡ್ದು ಮನೆ ಹಾಕಿಸಿ ಹೊಲ ಹಿಡ್ದು ಅದ್ರಾಗ ಮನೆ ಹಾಕಿಸಿ ಪ್ಲಾಟ್ಗಳೆಲ್ಲರಿಗೂ ಹಂಚಾರ ನೋಡ್ರಿ. ಆ ಟೈಮ್ನಾಗ 2009 ಇಸ್ವ್ಯಾಗ ಇಷ್ಟು ಹಾಕೊಂಡ ಜಾಗ ಐತ್ರಿ. ನಮ್ಮ ಮನೆ ಹಿಂದೆ ಮುಂದೆ ಎಲ್ಲ ಮನೆಗಳು ಸೇಮ್ ಅದಾವೆ. ಬೇಕಾದ್ರೆ ಕೆಡವಿ ಕಟ್ಟಿಸ್ಕೊಬೋದು ರೀ ಮನೆಗಳು. ನಾವೇನು ಕಟ್ಟಿಸ್ಕೊಳಲ್ಲ, ಇಷ್ಟೇ ನಡೀತದೆ ಅಂತ ಅಂದ್ಬಿಟ್ಟು ನೋಡ್ರಿ. ಹರ್ಗಾಕತ್ತಾರ ನಮ್ಮ ಮನೆ ಹಿತ್ತಲು ಬಾಗ್ಲದ್ದು ಜಾಗ ಹರ್ಗಾಕತ್ತಾರ ರೀ. ನಮ್ಮ ಮುಗ್ಚಿ ಬಾಗ್ಲದ್ದು ಜಾಗ ಎಷ್ಟು ಹಾಕೊಂಡೈತಿ. ನಮ್ಮ 2 ಹುಡುಗರಂತೂ ಹಾರಾಡಕತ್ಬಿಟ್ಟಾರ ರೀ. ಖುಷಿ ಆಗಿಬಿಟ್ಟೈತಿ. ಅವ್ರ ಅಪ್ಪಾಜಿ ಹೊಲಕ್ಕೆ ಹೋಗ್ಯಾರ. ಕೊಂಬಂದು ಮತ್ತು ಇಲ್ಲಿ ಮನೆ ಮುಂದೆ ಹಿಂದೆ ಹರ್ಗಾಕತ್ತಾರ. ಆಬಾಲಿ ಗಿಡ ಒಂದಿವ್ಸ ಹಚ್ಕೊಂಡೇನಿ ರೀ. ತೆಂಗಿನ ಗಿಡ, ನೆಲ್ಲಿಕಾಯಿ ಗಿಡ ಅವನ್ನೆಲ್ಲ ಹಚ್ಕೊಂಡೆ ನೋಡ್ರಿ. ಇಲ್ಲಿ ಎಷ್ಟು ಹಾಕೊಂಡ ಮಣ್ಣು ಎಷ್ಟು ಚಲೋ ಹದ ಆಗೈತಿ. ಇಲ್ಲಿ ಏನಾರ ಗಿಡಗಳು ಹಚ್ಕೋಬೋದು ನಾವೆಲ್ಲ. ನಾ ಈಗ ನೋಡಿ ತೆಂಗಿನ ಗಿಡ ಹಚ್ಚೀನಿ, ಪೇರ್ಲೆ ಗಿಡ ಹಚ್ಚೀನಿ, ನೆಲ್ಲಿಕಾಯಿ ಗಿಡ ಹಿತ್ತಲು ಬಾಗಿಲ್ದಾಗ ಒಂದು 7-8 ಗಿಡ ಹಚ್ಚೇನಿ ರೀ. ಮುಗ್ಚಿ ಬಾಗಿಲ್ದಾಗಂತೂ ಜಾಸ್ತಿನೇ ಅದಾವೆ ನಮ್ಮ ಗಿಡ. ಅದಕ್ಕೆ ಅಂತಂದು ಕಸ ಎಲ್ಲ ಬೆಳೆದು ಬಿಟ್ಟಿತ್ತು. ಸ್ವಲ್ಪ ಮಳೆ ಆಗಿದ್ದರಿಂದ, ಬೇಸಿಗೆ ಆಗಿರೋದ್ರಿಂದ ಹರಿಗೆ ಒಗೆದ್ಬಿಟ್ರೆ ಎಲ್ಲ ಕಸನೂ ಒಣಗುತ್ತೆ ಅಂತಂದು ಹರ್ಗಾಕತ್ತಾರ ರೀ. ನಮ್ಮದು ಪುಟ್ಟ ಟ್ಯಾಕ್ಟರ್ ನೋಡ್ರಿ. ನಮ್ಮ ಮನೆಯವರು ಒಕ್ಕಲ್ತನ ಮಾಡ್ತಾರೆ. ವ್ಯವಸಾಯ ಮಾಡೋದಕ್ಕೆ ನಾವು ಸಣ್ಣ ಟ್ಯಾಕ್ಟರ್ ತೊಗೊಂಡು ವ್ಯವಸಾಯ ಮಾಡ್ತಾರೆ. ನಾನು ಒಳಗೆ ಚಿಪ್ಸ್ ಸಂಡಿಗೆ ಮಾಡಿದ್ದೆ. ಸಂಡಿಗೆ ಹಾಕಿದ್ದೆ. ಚಿಪ್ಸ್ ಮಾಡ್ಬೇಕಂತ ಆಲೂಗಡ್ಡೆ ತೊಳ್ಯಾಕಂತಂದು ನೀರಾಗ ಹಾಕಿಟ್ಕೊಂಡಿದ್ದು ನೋಡ್ರಿ. ಮಮ್ಮಿ ಚಿಪ್ಸ್ ಮಾಡಂತಂದು ಹೇಳಿದ್ರೆ ಹುಡುಗರು. ಚಿಪ್ಸ್ ಮಾಡ್ಬೇಕಂತಂದು ನೀರಾಗ ತೊಳ್ಯಾಕೆ ಇಟ್ಟೆ ನೋಡ್ರಿ ಆಲೂಗಡ್ಡಿನ. ನನ್ನ ಮಗಳಂತೂ ಮಮ್ಮಿ ಹಂಗೆ ಹಿಂಗೆ ಅಂತ ಹಿತ್ತಲು ಬಾಗ್ಲಾಗ ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ಓಡಾಡಕತ್ಬಿಟ್ಟಿದ್ಲು. ನಮ್ಮ ಅಪ್ಪಿನೂ ಹೊರಗೆಲ್ಲ ಆಟ ಆಡೋದು ಅದು ಇದು ಹರ್ಗದಂತಂದ್ರೆ ಎಷ್ಟು ಖುಷಿ ಮನೆ ಮುಂದೆ. ಹುಡುಗರಿಗಂತೂ ಅಷ್ಟು ಖುಷಿ ಆಯ್ತು ನೋಡ್ರಿ. ಕಸ ಎಲ್ಲ ಹೋಗ್ಬೇಕಂತಂದು ಹರ್ಗಾಕತ್ತಿದ್ರು. ನಾನು ಇದಕ್ಕೆ ಚಿಪ್ಸಿಗೆ ಡಬ್ರಿ ಕಾಯೋಕ್ಕೆ ನೀರು ಇಟ್ಕೊಂಡಿದ್ದೆ. ಕಾಯಿಲೆ ಅಂತಂದು ಬಿಟ್ಬಿಟ್ನಿ ನೋಡ್ರಿ. ಎಷ್ಟು ಹದ ಆಗೈತಿ. ಹರಗಿದ್ರಂದ್ರೆ ಭೂಮಿ ಎಷ್ಟು ಹದ ಆಗಿರ್ತೈತಿ. ನಮ್ಮ ಸಿದ್ದು ಬಂದ ನಮ್ಮ ಮನೆ ಪಕ್ಕದ ಮನೆ ಹುಡುಗ. ನಂಗೆ ಜಗ್ಗು ಜೀವದ ನೋಡ್ರಿ. ನೀರು ಕುಡಿಯೋಕಂತಂದು ಗಡಿಗೆ ಇಟ್ಕೊಂಡಿವಲ್ಲ, ಒಳ ಕುಡಿಯೋಕಂತಂದು ನೀರಿಗೆ ಅಂತಂದು ಬರ್ತಾರೆ. ಈಗಿನ್ನೂ ಕಾದಿಲ್ಲ ಚಿಪ್ಸಿಗೆ ನೀರು. ಹೊರಗಡೆ ಏನು ಮಾಡ್ತಾರೆ ಯಜಮಾನ್ರು. ಈ ಕಡೆ ಮುಗ್ಚಿ ಬಾಗ್ಲಕ್ಕೆ ಹೋಗೋಣಂತ ಬರ್ರಿ ನೋಡೋಣಂತ. ಮತ್ತು ಈ ಕಡೆ ಏನು ಮಾಡಾಕತ್ತಾರ ಅಂತಂದು. ಅದು ಹಿಂದಲ ಜಾಗ ಆದ್ರೆ ಈ ಕಡೆ ಮುಂದಲ ಜಾಗ ಈಗ ನೋಡಿ ಮತ್ತು ಮುಂದೆ ಹರ್ಗಾಕತ್ರಿ. ಹಿಂಗೆ ರೌಂಡ್ ಭಾಳ ಐತ್ರಿ. ಒಂದು 10 ಗುಂಟೆ ಜಾಗ ಐತಿ ನಮ್ಗೆ. ಎಲ್ಲ ಮನೆಗಳು ಹಿಡ್ದು ಅಷ್ಟು ಚಲೋ ಜಾಗ ಕೊಟ್ಟಾರ ನಮಗೆ. ಎಲ್ರಿಗೂ ಕೊಟ್ಟಾರ ರೀ. ಈ ಥರ ನೆರಾವಳಿ ಮನೆಗಳು ಹಿಂದೆ ಮುಂದೆ ಜಾಗ ಸಿಕ್ಕಾಪಟ್ಟೆ ಬಂದೈತಿ. ಮೆಲ್ಕ ಹರ್ಗಾಕತ್ತಾರ ಕಸ ಹೋಗಲಿ ಅಂತಂದು. ಸಂಡಿಗೆ ಒಂದು ಮಾಡಿದ್ದೆ ನಾನು. ತಗಡ್ನ್ಯಾಗ ಸಂಡಿಗೆ ಹಾಕಿದ್ದೆ. ಹುಡುಗರು ಹಿಂಗಾಗಿ ತಿನ್ಕೊತ ಅಡ್ಡಾಡ್ತಾರೆ ಅಂತಂದು ಸಂಡಿಗೆ ಒಂದು ಹಾಕಿದ್ದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ನೋಡ್ರಿ. ಬೆಳಗ್ಗೆ 10 ಗಂಟೆ ಆಗಿತ್ತು. ಈ ಕಡೆ ಮುಂದೆ ತೆಂಗಿನ ಗಿಡ ಮುಂದಲ್ ಜಾಗ ನೋಡ್ರಿ. ತೆಂಗಿನ ಗಿಡ ಅವೆಲ್ಲ ಅದಾವ ಮುಂದೆ. ಅಷ್ಟೊಂದು ಜಾಗ ಐತಿ ನಮ್ಮದೆಲ್ಲ. ನಾನು ಟ್ಯಾಕ್ಟ್ರ್ ಹೊಡಿಬೇಕಂತ ಆಸೆ ಭಾಳ ಐತಿ. ನಮ್ಮ ಯಜಮಾನ್ರು ಬೇಡ ಅಂತಾರೆ. ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಟ್ಯಾಕ್ಟ್ರ್ ಹೊಡ್ಯಾಕೆ, ಬೈಕ್ ಹೊಡ್ಯಾಕೆ ಅಂತಂದು. ಗಂಡು ಮಕ್ಳು ಅಷ್ಟೇ ಹೊಡಿಬೇಕೇನು, ನನಗೂ ಒಂದು ರೌಂಡ್ ಕೊಡ್ರಿ ಅಂತ ಹೋಗಿದ್ದೆ. ನಮ್ಮ ಯಜಮಾನ್ರು ಕೊಡಲೇ ಇಲ್ಲ ನನಗೆ. ಬೇಡ ಹೋಗು ಹೊಲ್ದಾಗ ಹೊಡಿ ಅಂತಂದು ಸುಮ್ಬಿಟ್ರು. ಮನೆ ಮುಂದೆಲ್ಲ ಬೇಡ, ಅಲ್ಲಿ ಹೊಲಕ್ಕೆ ಹೋದಾಗ ಹೊಡಿ ಅಂತ ಟ್ಯಾಕ್ಟರ್ ಬೇಕಾರೆ ಅಂತಂದುಬಿಟ್ರು. ನನಗೆ ಸ್ಕೂಟಿ, ಬೈಕ್, ಟ್ಯಾಕ್ಟ್ರ್ ಹೊಡಿಬೇಕನ್ನೋ ಆಸೆ ಭಾಳ ಐತೆ ನೋಡ್ರಿ. ಯಾವಾಗ ಆಗುತ್ತೋ ಏನೋ. ಸ್ವಲ್ಪ ಟ್ಯಾಕ್ಟ್ರ್ ಹೊಡೆದು ರೂಢ ಐತಿ ಹೊಲದಾಗ. ರೋಡಿಗೆ ಹೊಡಿಯೋಕದರ ಬೇರೆ ರೀ. ಮಸ್ತ್ ಏನೋ ಒಂಥರ ಖುಷಿ. ಟ್ಯಾಕ್ಟ್ರ್ ಬರುತ್ತೆ ನಮಗೂ, ಬೈಕ್ ಬರುತ್ತೆ ಅಂತ ಖುಷಿ. ಆದರೆ ಯಜಮಾನ್ರು ಕೊಡಲಿಲ್ಲ. ನಾನು ವಾಪಸ್ ಬಂದುಬಿಟ್ನಿ. ಇಷ್ಟ ಐತೆ ನೋಡ್ರಿ ನಮ್ಮ ಹಿಂದೆ ಮುಂದೆ ಜಾಗ. ನಮ್ಮ ಸುತ್ತಮುತ್ತಲಿನ ಜಾಗ ಇಷ್ಟ ಐತೆ. ಬಾಯ್ ಎಲ್ರಿಗೂ.